ಮಾರ್ಮಿಕವಾಗಿ ಮಾತಾಡ್ಯಾರಿಪ್ಪ. ಮಾರ್ಮಿಕವಾಗಿ ಮಾತಾಡ್ಯಾರ ಮಗನ ನಿನ್ ಹೆಂಡತಿ ಬೆನ್ನು ಹತ್ತಿ ಬೇಡ ಹೇಳ್ಯಾರ ಅವರು. ಹೇಳ್ಯಾರು ಹೊಸನ್ಯಾ. ನೀ ಆ ಕಡೆ ಹೋಗಿದಿ ವಿಷಯನ ಕರ್ಕೊಂಡು. ಹೌದ್ರಿಪ್ಪ, ಹೆಂಡತಿ ಬೆನ್ನು ಹತ್ತಿ ಬೇಡತ್ತ ಅವರು ಈಗ ಮಾತಾಡ್ತಾರ್ರಿ. ಮತ್ ಮನಿಗೆ ಗಂಟೆ ನಾಳೆ ಮತ್ತ ವೈನಿ ಬೆನ್ ಹತ್ತಾರೆ ಅವರು ಗುರುಗಳು. ಕರೆ ಮನ್ಯಾಗಿರ್ಲಿ ಕರೆ ನೀ ಮಂದಿ ಆಗ್ಸದೆ ನನಗ್ ಹೆಂಡತಿನ ಹೆಚ್ಚ ನನಗ್ ಹೆಂಡತಿನ ಹೆಚ್ಚ ಅನ್ಲಾಕತ್ತಿರ್ಲೆ. ನಾನ್ ಬೇಕಂತಂದಿನೇನ್ರಿ. ಇವ್ ಹೆಂಗೈತಿ ಗೊತ್ತೈತೇನ್ರಿ ಅವ? ಏನ್ರಿಪ್ಪ? ಹೆಂಡತಿ ಅಂದರ ನಗತಾನ ತುಡದ ಕಲ್ದರ ಅಳತಾನ. ಹೆಂಡತಿ ಅಂದರ ನಗತಾನ ತುಡದ ಕಲ್ದರ ಅಳತಾನ. ಹಿರಿ 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 ಹೆಗ್ತಾನ ಹಿರಿ 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 ಹೆಗ್ತಾನ. ಇವತ್ತಂದ ಕಲ್ದರ ಅಳತಾನ. ಹೆಂಡತಿ ಅಂದರ ನಗತಾನ ತುಡದ ಕಲ್ದರ ಅಳತಾನ. ಹೆಂಡತಿ ನನ್ನಕ್ಕಿ ಅನಬೇಡ ಅಣಬೇಡನ್ರಿ. ಅದಕ್ಕೆ ಹೇಳ್ತಾರ ಅದಕ್ಕೂ ಏನತ್ರಿಪ್ಪ? ಹೆಂಡತಿ ನನ್ನಕ್ಕಿ ಅನಬ್ಯಾಡೋ ಹೆಂಡತಿ ಬೆನ್ನ ಹತ್ತಿ ತಿರುಗಬ್ಯಾಡೋ. ಹಿರಿ 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 ಹೆಚ್ಚು ಬ್ಯಾಡೋ ಒತ್ತ ಒಡಸು ತಾಳದಿಂದ ನೋಡೋ. ಹೆಂಡತಿ ಹೆಂಡತಿ ನನ್ನಕ್ಕಿ ಅನಬ್ಯಾಡೋ ಹೆಂಡತಿ ಬೆನ್ನ ಹತ್ತಿ ತಿರುಗಬ್ಯಾಡೋ. ಹೆಂಡತಿ ಬೆನ್ನ ಹತ್ತಿ ತಿರುಗಬ್ಯಾಡೋ. ತಿರುಗಬೇಡ್ರಿ. ಹಂಗ ಬಾ ದಾರಿಗೆ. ಹೌದ್ರಿಪ್ಪ. ಹೆಂಡತಿ ಅಪ್ಪೋ ಪುಟ್ಟ ಚಾ ನೀರು ಕೊಡತ್ತಿ ಹಾಡುವಾಗ ಕೊಡತ್ತಿ ಕುಡ್ಬೇಡಪ್ಪ. ಅವಾಗಳಿಗೆ ಅಪ್ಪಗಳಿಗೆ ಆತು ದನಿಗೆ ಹಾಕ ಒಂದ್ ಜರ ಇಡಪ್ಪು. ನಾನು ನೀನು ಹಿಂದಿನ ಕುಡ್ನು. ಬಸವಣ್ಣ ಏನ್ರಿಪ್ಪ? ಯಾಕೆ ಹೆಂಡತಿ ಬೆನ್ ಹತ್ತು ಬಾರ್ದತಿ ಕೇಳಿದ್ರ? ಯಾಕೆ ಹತ್ತು ಬಾರ್ದ್ರಿಪ್ಪ? ನಮ್ಮ ಗುರುಗಳು ಬುಳ್ಳಪ್ಪ ಸರ್ ಅಂತವ್ರು ಇತಿಹಾಸಗಾರ ಹಾಡಿನೊಳಗೆ ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ಎಡವಿದ ಕಲ್ಲ ಉಡಿಯಾಗ ಕಟ್ಟುಕೊಂಡ್ರ ಉಡಿ ಹೆಂಗ ತಡದಿತ್ತೋ. ಎಡವಿದ ಕಲ್ಲ ಉಡಿಯಾಗ ಕಟ್ಟುಕೊಂಡ್ರ ಉಡಿ ಹೆಂಗ ತಡದಿತ್ತೋ. ಗಳಿಸಿದ ಎಲ್ಲ ಮನಿಯಾಗಿಟ್ಟರ ಮನಿ ಹೆಂಗ ಹಿಡದಿತ್ತೋ. ಜಾಗ ಬೇರೆ ಮಾಡ್ಬೇಕು. ಗಳಿಸಿದ್ದೆಲ್ಲ ಮನಿಯಾಗಿಟ್ಟರ ಮನಿ ಹೆಂಗ ಹಿಡದಿತ್ತೋ. ಕುಡುಕರ ಕೈಯಾಗ ಕಾರ್ಬಾರ ಕೊಡಬ್ಯಾರ ಸಂಸಾರ ಒಡದಿತ್ತೋ. ಹೆಂಡರ ಮಾತಿಗೆ ಕಿವಿಯ ಕೊಡಬ್ಯಾರಿ ಮನಿ ಮಾರ ಒಡದಿತ್ತೋ. ಕುಡುಕರ ಕೈಯಾಗ ಕಾರ್ಬಾರ ಕೊಡಬ್ಯಾರಿ ಮನಿ ಮಾರ ಒಡದಿತ್ತೋ. ನೀವು ಹಾಡ್ಲಕತ್ರಿ ಫಸ್ಟ್ನೇ ಲೈನ್ ನನಗ್ ಚಲೋ ಅನಿಸ್ತು. ಕುಡುಕರು ಕೈಯಾಗ ಮನಿ ಕುಡ್ಬೇಡತ್ರಿ ಹುಚ್ಚಿಗೆ ಸದಿರಿ ಅನ್ನು ನೋಡ್ರಿ ಅವರು ಹೇಳ್ತಾರು. ಯವ್ವ ಅವ್ರ ಮನಿ ಕಾಯವ್ರಲ್ಲ ಮನಿ ಟಿಜುರಿ ಕೀಲಿ ಕಾಯವ್ರದಾರ. ಓ ಟುಜುರಿ ಕಿಲಿ ಕಾದ್ರ ರೊಕ್ಕ ಉಳಿತಾವ ಮನಿ ಒಳಗ ಕಳ್ಳರು ಯಾರು ಬರುದಿಲ್ಲ ಅಲ್ಲಿ. ನಿನ್ನೊಂದ್ ಮಾತು ಹೇಳೇನ? ಏನ್ರಿಪ್ಪ? ನೀವ್ ಎಲ್ಲಾ ಕೇಳಾಕತ್ತೀರಿ ಕರೆ ಕುಡುಕರು ಕೈ ದಯವಿಟ್ಟು ದಾರು ಕುಡಿಬೇಡ್ರಿ ಅಂತೇಳಿ ನಮ್ಮಂತ ಯುವಕರಿಗೆ ಒಂದ್ ಕೈ ಮುಗಿದು ಕೇಳ್ಕೊತೀವಿ. ಹುಚ್ಚದ್ರಿ ನೀವು. ನಿಮ್ ಮಾತು ಕೇಳಿ ಯಾರು ಬಿಡ್ತಾರ ಬಿಲ್. ನಾನು ಹೊಸನೇನು ಒಟ ಬಿಡಂಗಿಲ್ಲ ಅದನ್ನು. ಒಂದ್ ಮಾತು ಹೇಳ್ತೀನಿ ಬಸಣ್ಣ. ಏನ್ರಿಪ್ಪ? ಕುಡುಕರ್ ಕೈಯಾಗಿ ಕೀಲಿ ಕೊಟ್ರ ಸಂಸಾರ ಉಳಿತೈತಿ ಕಾವಲ ಮಾಡ್ತಾರ ಅಂತ ಹೇಳಿ. ಹೌದ್ರಿಪ್ಪ. ಒಂದ್ ದಿವ್ಸ ನಿಂದೆ ಉದಾಹರಣೆ ಹೇಳ್ತೀನಿ. ಏನ್ರಿಪ್ಪ? ಈ ಒಂದು ದಿವ್ಸ ಮನಿಗೆ ದಾರು ಕುಡಿದು ಹೋಗಿದ್ರಿ. ಹೌದು. ಮನಿಗೆ ದಾರು ಕುಡಿದು ಹೋದ ಕುಡಿಲಾರ್ದಾಗ ಅಗದಿ ಹೆಂಡತಿ ಕಿತ್ತ ಹೆಂಡತಿಯಾಗಿ ಹೆಂಡತಿ ಜೋಡಿ ಕೆಲಸ ಮಾಡ್ತಿದ್ದ ಅಗದಿ ಅಷ್ಟು ಡಿಮಾಂಡ್ ಕೊಡ್ಬೇಕಟ್ಟು ಹೆಂಡತಿ ಜೋಡಿ ಪ್ರೀತಿದಿಂದ ಇರ್ತಿದ್ದ. ಹೌದ್ರಿಪ್ಪ. ಕರೆ ಮುಂದೆ ಒಂದು ದಿವ್ಸ ದಾರು ಕುಡಿದು ಮನಿಗ್ ಹೋದ. ಮನಿಗ್ ಹೋದ ಕೂಡಲೇ ಹೆಂಡತಿ ಜಗಳ ತೆಗೆದು. ಏನಂತ್ರಿಪ್ಪ? ಬಂದ ಕೂಡಲೇ ನಿಮ್ದು ನೋಡಾಕತ್ತೀನಿ ಎಂದು ಹೊಸ್ತಾಗಿ ನಡಿಲಾಕ ಬಂದ ನಿಂದ ಜಗಳನ ಚಾಲು ಆಗೈತಿ. ಹೌದು. ಒಂದ್ ದಿವ್ಸ ಹೆಂಡ್ರಂದಿಲ್ಲ, ಒಂದ್ ದಿವ್ಸ ಮಕ್ಕಳಂದಿಲ್ಲ, ಸಂಸಾರ ಚಿಂತಿಲ್ಲ, ಹೊನಮಲಿ ಚಿಂತಿಲ್ಲ. ನೀವ್ ಹಿಂಗ ಮಾಡಿದ ಅಂದ್ರ ನಾವ್ ತವ್ರ ಮನೆಯಾಗಿ ಉಳಿದ್ರ ತವ್ರ ಮನಿಗ್ ಹೊಂಟೋಡು. ಹೌದ್ರಿಪ್ಪ, ಕರೆಕ್ಟ್ ಐತಕ್ಕಿದು. ಹೌದು, ಬರೋಬರಿ ಅದಾವ. ಆಕಿ ತವ್ರ ಮನಿಗ್ ಹೊಂಟ್ಳು, ಈಕಿ ತವ್ರ ಮನಿಗ್ ಹೋಗ್ತಾಳ. ಬಾಂಧವ ಪಟಕನ ಕಾಲ್ ಹಿಡಿದ್ರಿ ಆಕಿಗೆ. ಹಂಗಾಯ್ತು ಹೊಸನೆ ಆ ಜೀವನಾನ. ಸಿದ್ದರಾಮಯ್ಯ ಸಾಹೇಬ್ರು ಎದಕ್ಕ ಫ್ರೀ ಮಾಡ್ಯಾರ ಗೊತ್ತೇನು? ನಮ್ಮಂತ ಸುಳಿ ಮಕ್ಳು ಸುಳ್ಮದ ಮಾಡ್ಯಾರ ಅವರು. ಪಟ್ಟಕ ಹೆಂಡತಿ ಕಾಲ್ ಹಿಡದ ಹೇಳ್ರಿ ನೀವ್ ಕಾಲ್ ಹಿಡಿಲಕ್ ಹೋಗ್ಬಾರ್ದ, ತವ್ರ ಮನೆಗೆ ಹೋಗಕ್ಕಂದ್ರ ಹೆಂಡತಿ. ಹೌದು. ಇವ ಯಾನಂದ ಇದೊಂದ್ ಸರ ಕುಡುದನ ತಪ್ಪಾಗೈತಿ.
ಇದೊಂದ್ ತರ ಕುಡಿದನು ಏನೇನ್ ಕುಡಿದ್ರ ಈ ಮನೆಗೆ ಬರುದಿಲ್ಲ ಅಂದು ಹೌದ್ರಿಪ್ಪ ಕರೆಕ್ಟ್ ಐತಿ ಮಾತಾ. ಒಟ್ಟ ಬರುದಿಲ್ಲ ನನ್ನ ಕಡೆದ ತಪ್ಪಾತಂದ್ರ ನೀವ್ ಇಟ್ಟು ಸ್ವಾರಿ ಕೇಳ್ತೀರಂದ್ರ ತಪ್ಪಾಗೈತಿ ಅಂದ್ರ ನಾನು ಏನ್ ತವ್ರ ಮನೆಗೆ ಹೋಗಂಗಿಲ್ಲ, ಚಂದಾಗಿ ಸಂಸಾರ ಮಾಡೋಣ್ರಿ ಅಂತೇಳಿ ಹೆಣ್ಮಗಳು ಮನಿ ಒಳಗ್ ಹೋದಳ್ರಿ. ಮನಿ ಒಳಗ್ ಹೋಗಿ ಅಡಿಗೆ ಮಾಡ್ಬೇಕಂತ ಹೋಗಿ ಅಡಿಗೆ ಮಾಡ್ಬೇಕಿಂತ ಮೊದಲು ಒಂದ್ ಕಪ್ ಚಾ ತಂದ್ ಕೊಡ್ಬೇಕು ನಿಷೇಧಾಗ ಐತಿ ಅಂತೇಳಿ ಗಂಡಗ್ ಒಂದ್ ಕಪ್ ಚಾ ಕುಡ್ಸಿದ್ರಿ. ಹೌದು. ಇನ್ನೇನ ಒಳಗ್ ಬಂದು ನೋಡ್ಕೋಬೇಕಂತ ಕಾಲಾಗಿನ ಚಾಲ ಬಿಚ್ಕೊಂಡ್ ಹೋಗ್ಯಾನ್ರಿ ಕುರ್ಸಾಲೆ. ಹೌದೌದು, ನಮ್ ಜೀವನನ ಹಂಗಾದ್ರಿ. ನೀ ಕಾಲ ಬೀಳ್ಬೇಕಂತೇಳಿ ಬಿದ್ದಿಲ್ಲ. ಹೌದ್, ಚಾಡಿ ಸಲ್ಬಂದ್ ಬಿದ್ದೀನ್ರಿ. ಹೌದು, ಮತ್ತ ಅದ್ರಾಗ ಸಂಸಾರ ಉಳಿತೈತಿ. ನೀ ಕೀಲಿ ಕೊಟ್ರೆ ಹೆಂಗ್ ಉಳಿತೈತಿ ಸರ? ಅದರ ಮಹಿಮಾ ನಿಮಗ್ ಕೂನಿಲ್ಲ. ಯಾಕ? ದಾರು ಕುಡಿದ್ರಿಂದ 3 ಲಾಭ ಅದಾವ್ರಿ. ದಾರು ಕುಡಿದ್ರಿಂದ 3 ಲಾಭ ಅದಾವ್ರಿ. ಏನೇನ ಕೇಳ್ರಲ್ಲ, ಹೇಳ. ನಾವು ದಾರು ಕುಡಿದ್ ಹೊಂಟು ಅಂದ್ರೆ ಒಂದು ನಾಯಿ ಕಡಿಯಂಗಿಲ್ಲ ನಮಗ. ಅದು ನಮ್ಮನ್ನ ಹಂಚಿ ಓಡ್ತದ್ರಿ ಅದು. ಯಾಕ? ಆ ನಾಯಿಕಿತ ಹತ್ತ ನಾವು ನಾಯಿ ಆಗಿರ್ತೀವಿ. ಆ ಕಡೆ ಎಲ್ಲಿ ಕಡಿಬೇಕ್ರಿ? ನನ್ ಮ್ಯಾಗ ಬಿದ್ದಿತ್ತು ಓಡ್ತದೆ ಅದು. ಇದು ಒಂದೇ ಲಾಭ. ಹೌದು. ಇನ್ನು ಎರಡನೇದು, ದಾರು ಕುಡಿಯೋ ಮನಿ ಒಟ್ಟ ತುಡುಗಾಗಂಗಿಲ್ರಿ. ಯಾಕ? ಆ ದಾರು ಕುಡ್ದ ಮನ್ಯಾಂದಾರ ರೊಕ್ಕ ಹೋದ್ ಕುಡಿರ್ತಾನ, ಅಲ್ಲ ಸುಡ್ಗಾಡ್ ಇಟ್ಟಿರ್ತಾನ ನಾವು. ಇದು ಎರಡನೇ ಲಾಭ. ಹೌದ್ರಿಪ್ಪ. ಇನ್ನು ಮೂರನೇದು, ದಾರು ಕುಡಿಯೋಂಗ್ ಎಂದೂ ರೋಗ ಬರಲ್ರಿ. ಯಾಕ? ಮ್ಯಾಗಿದ್ ಬಿದ್ದಾನ? ಮ್ಯಾಗಿನ್ ಬಿದ್ದಿಲ್ರಿ ಅವ. ಒಳಗ ಅಷ್ಟ ಫಿಲ್ಟರ್ ಆಗಿರ್ತದ, ಒಟ್ಟಾಟಿಗೆ ಹಡಿಗೆ ಹಚ್ತಾನ ಕರೆ ಅವ್ನಿಗೆ ರೋಗ ಬರಲ್ರಿ. ಇದು ನಿನ್ ಲಾಭ. ಇನ್ನೊಂದು ಹೊಸದಾಗಿ ಲಾಭ ಬಂದದ್ರಿ. ಏನ? ದಾರು ಯಾರು ಕುಡಿತೀರಿ ಅವ್ರಿಗೆ ಎಂದೂ ಕರೋನಾ ಸುದಕ್ ಬರುದಿಲ್ಲ. ಇವ್ ನಿನ್ ಲಾಭ. ಅದಕ್ಕ ಜ್ಞಾನಿಗಳೊಂದು ಮಾತು ಹೇಳ್ಯಾರಿ. ಕುಡುಕರಿಗೆ ಜ್ಞಾನಿಗಳು ಹೇಳ್ಯಾರಿ ಏನತ್ತ? ಬಾಟ್ಲಿ ಕುಡ್ದವ್ ಬ್ರಹ್ಮನ ಮಗ, ಪ್ಯಾಕೆಟ್ ಕುಡ್ದವ್ ಪಾರ್ವತಿ ಮಗ, ಸಿಂಧಿ ಕುಡ್ದವ್ ಶಿವನ ಮಗ, ಒಟ್ಟ ಹೇಳ್ಬೇಕಾದ ಕುಡಿಯವ್ರೆಲ್ಲ ದೇವ್ರ ಮಕ್ಳು ಹೇಳ್ಬಿಟ್ರ ಅವ್ರು.